ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರನ್ಯಾ ರಾವ್ಗೆ 1 ವರ್ಷ ಜೈಲೇ ಗತಿ. 1 ವರ್ಷ ಜೈಲಿನಲ್ಲೇ ಇರಬೇಕಾದಂತಹ ಅನಿವಾರ್ಯ ಸ್ಥಿತಿ ಈಗ ನಟಿ ರನ್ಯಾ ರಾವ್ಗೆ ಎದುರಾಗಿದೆ. ಕಾಫಿ ಪೋಸಾ ಕಾಯ್ದೆ ಜಾರಿಯಾಗಿದೆ. ಹೀಗಾಗಿ ರನ್ಯಾ 1 ವರ್ಷ ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ವಿದೇಶದಿಂದ ಅಕ್ರಮವಾಗಿ ಚಿನ್ನವನ್ನ ಭಾರತಕ್ಕೆ ತಂದು ಮಾರಾಟ ಮಾಡ್ತಾ ಇದ್ರು. ಅಂದರೆ ಈ ಹವಾಲಾ ಹಣವನ್ನು ಬಳಸ್ಕೊಂಡು, ಅಂದರೆ ಈಗ ವಿದೇಶದಿಂದ ಗೋಲ್ಡನ್ನು ತಂದು ಇಲ್ಲಿ ಮಾರೋದು ಅದು ಕೆಲವೊಂದಿಷ್ಟು ಇಲ್ಲೀಗಲ್ ಆಕ್ಟಿವಿಟೀಸ್ ಅಂತ ಆಗ್ತದೆ. ಹಾಗಾಗಿ ಅದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಕಸ್ಟಮ್ಸ್ ಅಧಿಕಾರಿಗಳು ಅವ್ರನ್ನ ಸರಿಯಾಗಿ ಚೆಕ್ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ಫೈನಲಿ ಅವ್ರನ್ನ ಕರೆಕ್ಟಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿಬೀಳ್ತಾರೆ. ಮತ್ತು ಅವ್ರ ತಂದೆ ಕೂಡ ಪೊಲೀಸ್ ಆಫೀಸರ್ಸು, ಮತ್ತೊಂದು ಕಡೆ ನಟಿ, ಜೊತೆಗೆ ಒಂದಿಷ್ಟು ಹೈಲಿ ಇನ್ಫ್ಲೂಯೆನ್ಸನ್ನು ಬಳಸ್ಕೊಂಡು ಈ ರೀತಿಯಾದಂತಹ ಸ್ಮಗ್ಲಿಂಗ್ ಮಾಡ್ತಾಯಿದ್ರು. ಅದಾದಮೇಲೆ ತಗಲಾಕ್ಕೊಂಡ್ರು, ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರವೇ. ಆಮೇಲೆ ಕೆಲವೊಂದಿಷ್ಟು ರಾಜಕಾರಣಿಗಳ ಹೆಸರು ಕೂಡ ತಗಲು ಹಾಕ್ಕೊಳ್ತಾ ಇತ್ತು. ಈಕೆನ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖ ಕರ್ನಾಟಕದ ರಾಜಕಾರಣಿಗಳ ಹೆಸರು ಕೇಳಿ ಬರ್ತಾ ಇತ್ತು. ಕೆಲವು ಕರ್ನಾಟಕದ ರಾಜಕಾರಣಿಗಳು ನಟಿ ರನ್ಯಾ ರಾವ್ಗೆ ಹವಾಲಾ ರೂಪದಲ್ಲಿ ಹಣ ಕೊಟ್ಟಿದ್ದಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಈಗ ಆಕೆಗೆ ಕಾಫಿ ಪೋಸಾ ಕಾಯ್ದೆಯಡಿ 1 ವರ್ಷ ಜೈಲಲ್ಲೇ ಇರಬೇಕಾಗಿದೆ. ಆರೋಪಿಗೆ ಬೇಲ್ ನೀಡಿದರೆ ವಿದೇಶಕ್ಕೆ ಹಾರುವ ಸಾಧ್ಯತೆ ಇದೆ. ಸಾಕ್ಷಿಗಳ ಮೇಲೂ ಕೂಡ ರನ್ಯಾ ರಾವ್ ಪರಿಣಾಮ ಬೀರಬಹುದು. ಅದಕ್ಕೆ ರನ್ಯಾ ವಿರುದ್ಧ ಕಾಫಿ ಪೋಸಾ ಜಾರಿ ಮಾಡಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಕಾಫಿ ಪೋಸಾ ಅನ್ವಯ ಬೇಲ್ಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಅಂದರೆ ಬೇಲಿಗೆ ಅರ್ಜಿನೇ ಕೊಡೋಂಗಿಲ್ಲ ಈ ಕಾಫಿ ಪೋಸಾ ಜಾರಿ ಆದಮೇಲೆ. ರನ್ಯಾ ರಾವ್ 1 ವರ್ಷ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಹೀಗಾಗಿ 1 ವರ್ಷಗಳ ಕಾಲ ಜೈಲಿನಲ್ಲೇ ನಟಿ ರನ್ಯಾ ರಾವ್ ಇರಲೇಬೇಕಾದಂಥ ಅನಿವಾರ್ಯತೆ. ಆರೋಪಿಗೆ ಬೇಲ್ ನೀಡಿದರೆ ವಿದೇಶಕ್ಕೆ ಹಾರುವ ಸಾಧ್ಯತೆ, ಸಾಕ್ಷಿಗಳನ್ನು ನಾಶ ಮಾಡುವಂತಹ ಸಾಧ್ಯತೆ, ತಲೆಮರೆಸ್ಕೊಳ್ಳುವಂತಹ ಸಾಧ್ಯತೆ. ಹಾಗಾಗಿ ಇದೊಂದು ಒಳ್ಳೆ, ಅವ್ರನ್ನ ಬಂಧಿಸಬೇಕು. ಜೊತೆಗೆ ಅವರಿಗೆ ಯಾವುದೇ ರೀತಿಯಾದಂತಹ ಬೇಲಿಗೆ ಅರ್ಜಿಯನ್ನೇ ಸಲ್ಲಿಸಬಾರ್ದು. ಆ ರೀತಿಯಾದಂತಹ ಕಾಫಿ ಪೋಸಾ ಈಗ ಅನ್ವಯ ಆದರೆ ಯಾವುದೇ ಕಾರಣಕ್ಕೂ ಕೂಡ ಬೇಲಿಗೆ ಅರ್ಜಿ ಸಲ್ಲಿಸಲಿಕ್ಕಾಗಲ್ಲ. ಹಾಗಾಗಿ ರನ್ಯಾ ರಾವ್ 1 ವರ್ಷ ಈಗ ಜಾಮೀನಿಗೆ ಅರ್ಜಿ ಸಲ್ಲಿಸಲಿಕ್ಕಾಗಲ್ಲ, ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಈಗ ನಟಿ ರನ್ಯಾ ರಾವ್ಗೆ ಎದುರಾಗ್ತಾ ಇದೆ. ಯಾಕಂದರೆ ಸಾಕಷ್ಟು ಫಾರಿನ್ ಟ್ರಿಪ್ಪನ್ನು ಮಾಡ್ತಾಯಿದ್ರು. ಟ್ರಾವೆಲ್ ಹಿಸ್ಟ್ರಿಯನ್ನು ಗಮನಿಸಿದಾಗ ಬೇರೆ ಬೇರೆ ಕಂಟ್ರಿಗಳಿಗೆಲ್ಲ ಹೋಗ್ತಾಯಿದ್ರು. ಮತ್ತು ಒಂದೇ ತಿಂಗಳಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ದುಬೈ, ಅಮೇರಿಕಾ, ಬೇರೆ ಬೇರೆ ಕಂಟ್ರಿಗಳಿಗೆಲ್ಲ ಹೋಗಿ ಯಾಕೆ ಹಿಂಗೆ ಹೋಗ್ತಾ ಇದ್ದಾರೆ ಅಂತ ಪೊಲೀಸ್ನವರು, ಕಸ್ಟಮ್ಸ್ ಅಧಿಕಾರಿಗಳು ಒಂದಿಷ್ಟು ಟ್ರಾವೆಲ್ ಹಿಸ್ಟ್ರಿಯನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಆಕೆ ಬರ್ತಾ ಇದ್ದಾಗ ಚಿನ್ನದ ಸಮೇತ ಬರ್ತಾ ಇದ್ಲು. ಹಾಗಾಗಿ ಚಿನ್ನದ ಸಮೇತ ಬರ್ತಾ ಇದ್ಲು. ಆದರೆ ಆ ಚಿನ್ನ ಏನು, ಅದು ಇಲ್ಲಿಗಲ್ ಆಗಿ ತಗೊಂಡು ಬರ್ತಾ ಇರೋವಂಥದ್ದು. ದುಬೈಯಿಂದ ತಂದುಬಿಟ್ಟು ಇಲ್ಲಿ ಚಿನ್ನದ ವ್ಯಾಪಾರಿಗಳಿಗೆ, ದೊಡ್ಡ ದೊಡ್ಡ ಕಾಣದ ಕೈಗಳಿಗೆ, ಪ್ರಭಾವಿಗಳಿಗೆ ಅದನ್ನು ಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಬಹಿರಂಗವಾಗಿರುವಂಥದ್ದೇ. ಸಾಕಷ್ಟು ಸ್ಫೋಟಕ ಮಾಹಿತಿಗಳನ್ನು ಕೂಡ ವಿಚಾರಣೆ ಸಂದರ್ಭದಲ್ಲಿ ನಟಿ ರನ್ಯಾ ರಾವ್ ಬಾಯ್ಬಿಟ್ಟಿದ್ದಾರೆ. ಹಾಗಾಗಿ ಆಕೆ ಈಗ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ.